ವಿದ್ಯಾರ್ಥಿಗಳೇ, ನಾವೀಗ ನಿಮ್ಮ ಮುಂದೆ ಒಂದು ಪ್ರಯೋಗವನ್ನ ಮಾಡಕ್ ಹೊಂಟಿವಿ. ಈ ಪ್ರಯೋಗದೊಳಗ ಏನೈತಿ ಅಂದ್ರ ಒಂದು ಉಪ್ಪು ಮತ್ತು ನೀರಿನ ಬೇಕಾಗ್ತಾವ ನಮಗ. ಇದು ಕಾಣುವಂತ ಅಂದ್ರ ಗಾಜಿನ ಗ್ಲಾಸು ಅಂತ ತಿಳ್ಕೊಬೇಕು ಇದನ್ನ. ಇದ್ರೊಳಗ ನಾವು ಮೊದಲನೇದಾಗಿ ಏನ್ ಮಾಡಕ್ ಹೊಂಟಿವಿ ಅಂದ್ರ ನೀರನ್ನ ಹಾಕ್ತಿವಿ. ಹೌದು, ನೀರನ್ನ ಹಾಕಿದಾದ ನಂತರದೊಳಗ ಉಪ್ಪನ್ನ ಸ್ವಲ್ಪ ಪ್ರಮಾಣ ಒಳಗ ಇದಕ್ಕ ಸೇರ್ಸುನು. ಹೌದು, ಇದನ್ನ ಕಲಕಿದಾಗ, ಇದನ್ನ ನಾವು ಸ್ಟಿರ್ ಮಾಡಿದಾಗ ಇದರಲ್ಲಿ ಇರ್ತಕ್ಕಂತಹ ನೀರು ಮತ್ತು ಈ ದ್ರಾವಣ ಅಥವಾ ಈ ಉಪ್ಪು ಏನಾಗ್ತೈತಿ ನೀರೊಳಗ ಕರಗ್ತದ ಅನ್ನೋದನ್ನ ನಾವು ನೋಡೋಣ. ಹೌದು, ಈಗ ಈ ಉಪ್ಪು ಏನಾಗೈತ್ರಿ ಅಂದ್ರ ನೀರೊಳಗಡೆ ಕಂಪ್ಲೀಟ್ ಆಗಿ ಕರಗಿ ಹೋಗುತ್ತೆ. ಹೌದು, ಈಗ ತಿಳಿ ನೀರ ಆಗತೈತಿ ನೋಡ್ರಿ. ಹೌದು, ಇದಕ್ಕ ಮತ್ತಷ್ಟು ನಾವೇನ್ ಮಾಡೋಣ ಅಂದ್ರ ಮತ್ತೊಂದಿಷ್ಟು ಉಪ್ಪನ್ನ ಅದಕ್ಕೆ ಬೆರೆಸೋಣ. ಹೌದು, ಈಗೂ ಮತ್ತೇನ್ ಮಾಡೋಣ, ಕಲ್ಕೋಣ ಅದನ್ನ. ಈಗೂ ಸಹ ಉಪ್ಪು ಕರಗ್ತದನೋ ಇಲ್ಲೋ ಅನ್ನೋದನ್ನ ಪರೀಕ್ಷಿಸೋಣ. ಈಗೂ ಸಹ ನಾವು ಆಲ್ರೆಡಿ ಹಾಕಿರ್ತಕ್ಕಂಥ ಉಪ್ಪು ಏನಾಯ್ತ್ರಿ ಅಂದ್ರ ಇದ್ರೊಳಗ ವಿಲೀನ ಆಯ್ತು ಅಥವಾ ಕರಗಿತು. ಹೌದು, ಈಗ ನಮಗ ವಿಲೀನಗೊಳ್ಳುವಿಕೆ ವಿಲೀನಗೊಳ್ಳದಿರುವಿಕೆ ಅನ್ನುವಂಥದ್ದನ್ನ ನಾವು ಹೇಳ್ಬಹುದು. ಇಲ್ಲಿ ಕರಗುವುದು ಕರಗದಿರುವ ವಸ್ತುಗಳ ಬಗ್ಗೆ ನಾವು ಹೇಳ್ಬಹುದು ಇದ್ರಾಗೂ ಸಹ. ಹೌದು, ಈಗ ಇದು ಅದರ ಮ್ಯಾಕ್ಸಿಮಮ್ ಅಂದ್ರೆ ಅದರ ಅತ್ಯಂತ ಏನ ದೊಡ್ಡ ಪ್ರಮಾಣದೊಳಗೆ ಇದ್ರೊಳಗೆ ನೀರಿನೊಳಗ ಇದು ಉಪ್ಪು ಕರಗಬೇಕು ಅಷ್ಟು ಕರಿಬಿಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪರ್ಯಾಪ್ತ ದ್ರಾವಣ, ಸ್ಯಾಚುರೇಷನ್ ಅಂತ ಕರಿತೀವಿ ನಾವು. ಇಲ್ಲಿಗೆ ಇದರ ಪ್ರಮಾಣ ಮುಕ್ತಾಯ ಆಯ್ತು. ಹೌದು, ಇದಾದ ನಂತರ ಮತ್ತೂ ಕರಗಿಸ್ತೈತೋ ಇಲ್ಲೋ ಅನ್ನೋದನ್ನ ಮತ್ತೊಂದಿಷ್ಟು ನೋಡೋಣ. ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಅದು ಪರ್ಯಾಪ್ತ ದ್ರಾವಣ ಹೌದು ಅಲ್ಲೋ ಅನ್ನೋದು. ಇದು ಈಗ ಪರ್ಯಾಪ್ತ ದ್ರಾವಣ, ಇಲ್ಲಿಗೆ ಇದು ಸ್ಟಾಪ್ ಆಯ್ತು. ಇದ್ರ ಮತ್ತೊಂದಿಷ್ಟು ನಾವೇನಾದ್ರು ಮತ್ತಷ್ಟು ಸೇರಿಸಿದ್ವಿ ಉಪ್ಪನ್ನ ಅಂದ್ರ ಮುಂದ್ಗಡೆ ಇದು ಕರಗೋದಿಲ್ಲ. ಹೌದು, ಅದನ್ನ ತೋರಿಸ್ತೇನೆ ನಾನು ನಿಮಗ. ನೋಡಿ, ಇದಕ್ಕ ಮತ್ತೊಂದಿಷ್ಟು ಉಪ್ಪನ್ನ ನಾವೇನ್ ಮಾಡೋಣ್ರಿ, ಬೆರೆಸೋಣ. ಈಗ ಇದರ ಕೆಳಭಾಗದಲ್ಲಿ ನೋಡ್ರಿ, ನಿಮಗ ಉಪ್ಪು ಹಾಗೆ ಉಳಿದಿರೋದು ಕಾಣಿಸಾಕತೈತಿ. ಅಂದ್ರೆ ಇದ್ರ ಮುಂದೆ ನೀವು ಎಷ್ಟ ಉಪ್ಪನ್ನ ಹಾಕಿದ್ರು ಕರಗೋದಿಲ್ಲ. ಹೌದು, ನೀವು ಎಷ್ಟ ಉಪ್ಪು ಹಾಕಿದ್ರು ಇಲ್ಲಿ ಮ್ಯಾಕ್ ಆಗಂಗಿಲ್ಲ. ಇದಕ್ಕೆ ನಾವು ಪರ್ಯಾಪ್ತ ಅಂತ ಕರೆದ್ಬಿಡ್ತೀವಿ, ಅಂದ್ರೆ ಸ್ಯಾಚುರೇಷನ್ ಅಂತ ಕರೆದ್ಬಿಡ್ತೀವಿ. ತಿಳಿತು? ಇದು ಯಾವುದೇ ಒಂದು ವಸ್ತು ನೀರಿನಲ್ಲಿ ಕರಗಬೇಕಂದ್ರೆ ಅದರ ಸಾಮರ್ಥ್ಯ ಎಷ್ಟದನೋ, ನಿರ್ದಿಷ್ಟವಾದಂತಹ ಸಾಮರ್ಥ್ಯ ಎಷ್ಟದನೋ ಅಷ್ಟು ಮಾತ್ರ ಅದು ಕರಗ ಸಾಧ್ಯದ. ಆ ನಿರ್ದಿಷ್ಟಕ್ಕಿಂತ ಹೆಚ್ಚಾಗಿ ನಾವು ಏನೇ ದ್ರಾವಣವನ್ನ ಅದರೊಳಗೆ ಹಾಕಿದ್ರು, ಯಾವುದೇ ಒಂದು ವಸ್ತುವನ್ನು ಹಾಕಿದ್ರು ಅದು ಕರಗೋಕ್ ಸಾಧ್ಯ ಇಲ್ಲ. ಹೌದು, ಅದು ಈ ಪ್ರಯೋಗದ ಮುಖಾಂತರವಾಗಿ ನಮಗ ತಿಳಿತು ಅಂತ ತಿಳ್ಕೊಬಹುದು. ಅರ್ಥ ಆಯ್ತು? ಓಕೆ, ಥ್ಯಾಂಕ್ ಯು.